ನಿನ್ನೆ ಶಿಗ್ಗಾವಿಯಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರ ಶಿವಾನಂದ್ ಅಂತಕ್ಕಂಥ ವ್ಯಕ್ತಿಯ ಬರ್ಬರ ಕೊಲೆಯಾಗಿತ್ತು. ಈ ಕೊಲೆಯನ್ನು ಮಾಡಿದವರು ಯಾರು ಅಂತಕ್ಕಂಥದ್ದು ಆ ಗ್ರಾಮಸ್ಥರಿಗೆಲ್ಲರಿಗೂ ಕೂಡ ಗೊತ್ತಿತ್ತು. ಅವ್ರನ್ನ ಇಡೀ ಕುಟುಂಬವನ್ನು ಮುಗಿಸ್ಬಿಡ್ತೀವಿ ಅಂತ ಶಪಥ ಮಾಡಿತ್ತು. ಹಾಗಾಗಿ ಯಾರ ಮೇಲೆ ಅನುಮಾನ ಇತ್ತೋ ಆ ವ್ಯಕ್ತಿಯ ಮನೆಯ ಮೇಲೆ ಬೆಂಕಿಯನ್ನು ಹಚ್ಚಿದ್ದಾರೆ ಶಿವಾನಂದ್ ಕುಟುಂಬಸ್ಥರು. ನಿನ್ನೆ ಶಿಗ್ಗಾವಿಯಲ್ಲಿ ಗುತ್ತಿಗೆದಾರ ಶಿವಾನಂದ ಬರ್ಬರ ಹತ್ಯೆಯಾಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಮನೆಗೆ ಬೆಂಕಿ ಹಾಕಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ A1 ಅಂದರೆ ಮೊದಲ ಆರೋಪಿ ನಾಗರಾಜ್ ಸವದತ್ತಿ, ಈತನ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಶಿವಾನಂದ ಕುನ್ನೂರು ಸಂಬಂಧಿಕರು. ಶಿವಾನಂದ ಹತ್ಯೆಗೆ ಸಂಚು ರೂಪಿಸಿದ್ದ ನಾಗರಾಜ್ ಮನೆಗೆ ಬೆಂಕಿ ಇಟ್ಟಿದ್ದಾರೆ. ನಾನಾಗಲೇ ಹೇಳಿದಂತೆ ಯಾರು ಅಂತ ಗೊತ್ತು ಆ ಗ್ರಾಮಸ್ಥರಿಗೆ, ಇನ್ಯಾರು ಅಲ್ಲ ಶಿವಾನಂದ ಕುನ್ನೂರು ಅಂತ. ಸೊ ಶಿವಾನಂದ ಕುನ್ನೂರು ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಇದು ಆ್ಯಕ್ಚುಲಿ ರಾಂಗ್. ಇದು ಹಾಗಂತ ಶಿವಾನಂದ ಕುನ್ನೂರು ಒಂದು ಗ್ಯಾಂಗ್ ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಕಾನೂನು ಕೈಗೆ ತಗೋಬಾರ್ದಾಗಿತ್ತು. ಆದರೂ ಕೂಡ ತಮ್ಮ ಮನೆಯ ಮಗನನ್ನು ಕಳೆದುಕೊಂಡಂತಹ ನೋವು, ಕಿಚ್ಚು ಈ ರೀತಿ ಮನೆಗೆ ಬೆಂಕಿ ಹಚ್ಚುವಂತೆ ಮಾಡಿದೆ. ಶಿಗ್ಗಾವಿ ಪೊಲೀಸ್ ಸ್ಟೇಷನ್ನಲ್ಲಿ ಈಗ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ಕಡೆ ಪ್ರಥಮ ದರ್ಜೆ ಗುತ್ತಿಗೆದಾರ ಶಿವಾನಂದ ಅಂತಕ್ಕಂಥ ವ್ಯಕ್ತಿ ಕೊಲೆಯಾಗುತ್ತೆ. ನಿನ್ನೆ ನಾಗರಾಜ್ ಸವದತ್ತಿ ಅಂತಕ್ಕಂಥವನೇ ಈ ಕೊಲೆಯನ್ನು ಮಾಡಿಸಿದ್ದಾನೆ ಅಂತಕ್ಕಂಥದ್ದು ಆರೋಪ. ದೂರು ಕೂಡ ದಾಖಲಾಗಿತ್ತು, FIR ಆಗಿತ್ತು. FIRನಲ್ಲಿ ಈ ನಾಗರಾಜ್ ಸವದತ್ತಿನೇ A1 ಮೊದಲ ಆರೋಪಿ. ಈಗ ಈತನ ಮನೆಯ ಮೇಲೆ ಬೆಂಕಿ ಹಚ್ಚಿದ್ದಾರೆ ಶಿವಾನಂದ್ ಕುನ್ನೂರು ಸಂಬಂಧಿಕರು. ಪ್ಯೂರ್ಲಿ ಎರಡು ಕುಟುಂಬಗಳ ನಡುವಿನ ದ್ವೇಷ ಅಂತ ಕಂಡು ಬರ್ತಾ ಇದೆ ಇದು, ಅಥವಾ ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃತ್ತಿ ವೈಷಮ್ಯ ಕೂಡ ಇರಬಹುದು. ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಶಿವಾನಂದ್ ಬರ್ಬರ ಕೊಲೆಯಾಗಿತ್ತು. ಅದಾದ ನಂತರ ರಾತ್ರೋರಾತ್ರಿ ಈಗ ನಾಗರಾಜ್ ಸವದತ್ತಿ ಕುಟುಂಬಕ್ಕೆ ಅಂದರೆ ಆ ಮನೆಗೆ ಈಗ ಬೆಂಕಿಯನ್ನು ಹಚ್ಚಲಾಗಿದೆ. ಶಿವಾನಂದ್ ಕುನ್ನೂರು ಕೊಲೆ ಆಗುತ್ತೆ, ನಾಗರಾಜ್ ಸವದತ್ತಿ ಮನೆಗೆ ಬೆಂಕಿಯನ್ನು ಇಡಲಾಗುತ್ತೆ.